ನಮಸ್ಕಾರ. ಶರಣು ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ಇವತ್ತು ನಾವು ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗವಾಗಿರ್ತಕ್ಕಂಥ ವಾಘಾ ಬಾರ್ಡರ್ ಅಂದರೆ ಅಠಾರಿ ಮತ್ತು ವಾಘಾ ಅಂದರೆ ಅಠಾರಿ ಭಾರತದಲ್ಲಿ ಬರುತ್ತೆ, ವಾಘಾ ಅದು ಪಾಕಿಸ್ತಾನದಲ್ಲಿ ಬರುತ್ತೆ. ಇದು ಒಂದು ಢಾಬಾ ಇದೆ, ತಾವು ಇಲ್ಲಿ ಢಾಬಾ ನೋಡ್ತಾ ಇದ್ರಿ. ಅಲ್ಲಿ ನೋಡಿ, ಮಿತ್ರ ಢಾಬಾ, ಇಂಡಿಯಾದಿ ಲಾಸ್ಟ್ ಢಾಬಾ ಅಂದರೆ ಬಾರ್ಡರ್ನಲ್ಲಿ ಭಾರತದ ಗಡಿಭಾಗದಲ್ಲಿರ್ತಕ್ಕಂಥ ಕೊನೆ ಢಾಬಾ ಈ ಢಾಬಾದಲ್ಲಿ ನಾವು ನಮ್ಮ ಮಿತ್ರರೆಲ್ಲ ಕೂಡಿ ಈ ಒಂದು ವಾಘಾ ಬಾರ್ಡ್ರಲ್ಲಿ ನಡೀತಕ್ಕಂಥ ಸಂಜೆ 4 ಗಂಟೆಗೆ ನಡೀತಕ್ಕಂಥ ಪರೇಡ್ ನಡೆಯುತ್ತೆ. ಅದು ನೋಡೋಕ್ಕೆ ಇಡೀ ಭಾರತ ದೇಶದಿಂದ ಭಾರತ ಮತ್ತು ಪಾಕಿಸ್ತಾನದ ಪ್ರವಾಸಿಗರು ಇಲ್ಲಿ ಬಂದು ಈ ಒಂದು ವಾಘಾ ಬಾರ್ಡ್ರ್ನಲ್ಲಿ ಈ ಒಂದು ಪರೇಡನ್ನು ನೋಡುತ್ತಾರೆ. ನಾವು ಈ ಒಂದು ಬಾರ್ಡ್ರ್ನಲ್ಲಿ ಲಸ್ಸಿ ಕುಡಿತಾ ಇದ್ದೀವಿ. ಇಲ್ಲಿ ಜೊತೆಗೆ ಈ ಒಂದು ಧಾಬಾದಲ್ಲಿ ಇವರು ಬಂದಿರತಕ್ಕಂಥ ಪ್ರವಾಸಿಗರಿಗೆ ನೀರು, ಆಹಾರ ಮತ್ತು ಲಸ್ಸಿ ಮತ್ತು ಇನ್ನಿತರದ ಪಾನೀಯಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಅವರು ಮತ್ತೊಂದು ಏನು ಮಾಡ್ತಾ ಇದ್ದಾರೆ ಇಲ್ಲಾಂದರೆ, ಇಲ್ಲಿ ವಾಘಾ ಬಾರ್ಡರ್ನಲ್ಲಿ ಸಾಕಷ್ಟು ಈ ಥರ ದೇಶಭಕ್ತಿಯ ವಸ್ತುಗಳನ್ನು ಕೂಡ ಬಂದಂಥ ಪ್ರವಾಸಿಗರಿಗೆ ಮಾರಾಟವನ್ನು ಮಾಡೋದು ಇಲ್ಲಿ ವಿಶೇಷ. ಇಲ್ಲಿ ನಮಗೆ ಭಾರತ ದೇಶದ ರಾಷ್ಟ್ರಧ್ವಜ ಇರ್ತಕ್ಕಂಥ ಫ್ಲ್ಯಾಗ್ ಇದೆ, ಟೋಪಿ ಇದೆ, ಈ ಥರ ಟೀ ಶರ್ಟ್ಸ್ಗಳಿವೆ, ಮತ್ತು ಈ ಥರ ಮಕ್ಕಳ ಆಟಿಕೆ ಸಾಮಾನ್ಯ ಸಲುವಾಗಿ ಗನ್ಸ್ ಇವೆ. ಮತ್ತು ಹಮೇಶ ನಮ್ಮ ಮನೆಯಲ್ಲಿ ಮೆಮೊರಿ ಆಗಿರೋ ಸಹಕ್ಕೆ ಈ ಥರ ವಾಘಾ ಮತ್ತು ಬಾರ್ಡ್ರನ್ನ ಇರ್ತಕ್ಕಂಥ ಅಠಾರಿ ವಾಘಾ ಬಾರ್ಡ್ರನ್ನ ಪರೇಡದ ಒಂದು ಚಿತ್ರಣ ಕೂಡ ಪ್ರಿಂಟ್ ಮಾಡಿರ್ತಕ್ಕಂಥ ಇಂಥ ಒಂದು ಕಪ್ ಕೂಡ ಈ ಒಂದು ಧಾಬಾದಲ್ಲಿ ನಾವು ಕಾಣೋದು. ಮತ್ತು ನಮ್ಮ ವೆಹಿಕಲ್ಲು ಮತ್ತು ಆಫೀಸ್ನಲ್ಲಿ ಇಡೋಗೋಸ್ಕರ ಈ ರೀತಿ ಇರ್ತಕ್ಕಂಥ ರಾಷ್ಟ್ರಧ್ವಜಗಳು ಇರ್ತಕ್ಕಂಥ ಇಂಥ ಒಂದು ಪೀಸಸ್ ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಇದು ನಿಜವಾಗ ಕೂಡ ಅದ್ಭುತವಾಗಿರ್ತಕ್ಕಂಥ ಧಾಬಾ. ಮತ್ತು ಜೊತೆಗೆ ಇಲ್ಲಿ ಏನಿದೆ ಅಂದರೆ, ಇನ್ನೂ ನಾವು 3 ಗಂಟೆಗೆ ನಾವು ಅಲ್ಲಿ ಹೋಗಿ ಟಿಕೆಟನ್ನು ತೆಗೆದು ಆಮೇಲೆ ಅಲ್ಲಿ ನಮಗೆ ಎಂಟ್ರಿ ಕೊಡ್ತಾರೆ. ಅದರದ್ದು ಒಂದು ಪರೇಡಿನ ಪೂರ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮಗೆ ನಾನು ನೀಡ್ತೀನಿ. ಧನ್ಯವಾದಗಳು.